ಜಯತಿ ಹರೇರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟ ವಾಪ್ತಿದಸ್ತಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಜೈತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿಕ್ ಸ್ವಭಕ್ತಹಾರ್ದೋಚ್ಚತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರಃ ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರು ಬಲಾಂಬಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀ ವಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೆ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭಾ ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಇವತ್ತು ವಿಶೇಷವಾಗಿ ಶ್ರೀರಾಮಚಂದ್ರ ಮೂರ್ತಿಯನ್ನ ಸ್ಮರಣೆ ಮಾಡುತ್ತಾ ಮತ್ತು ನಮ್ಮ ಗುರುಗಳು ಗುರು ಪರಂಪರೆಯಲ್ಲೇ ಬಂದವರು ರಘುತ್ತಮ ತೀರ್ಥರನ್ನ ವಿಶೇಷವಾಗಿ ಗುರುಗಳ ಕರುಣೆಯನ್ನ ಬಯಸಿ ಅವರ ಅನುಗ್ರಹದಿಂದ ನಮ್ಮ ಸ್ವಾಮಿಗಳ ಮೂಲಕ ಅವರ ಅನುಗ್ರಹದಿಂದ ಹರಿಕಥಾಮೃತ ಸಾರ ವಿಭೂತಿ ಸಂಧಿಯನ್ನ ನೋಡೋಣ. ಈ ವಿಭೂತಿ ಸಂಧಿಯಲ್ಲಿ ದೇವರನ್ನ ಸುಲಭವಾಗಿ ನಮ್ಮ ದೇವರು ನಮಗೆ ಕೊಟ್ಟಿರುವಂತ ಹುಟ್ಟಿದ ದಿವಸದಿಂದ ನಮ್ಮ ಜೊತೆ ಇರುವಂತ ಈ ದೇಹದಲ್ಲೇ ಅವನನ್ನ ಚಿಂತನೆ ಮಾಡಬಹುದು, ಮಾಡಬೇಕು. ಅದು ಹೇಗೆ ಮಾಡಬೇಕು, ದೇವರನ್ನ ಹೇಗೆ ನೋಡಬೇಕು ನಮ್ಮ ದೇಹದಲ್ಲಿ ನಾವು ಮಾಡುವಂತ ಕಾರ್ಯಗಳಲ್ಲಿ ಅಂತ ಈ ವಿಭೂತಿ ಸಂಧಿಯಲ್ಲಿ ನೋಡ್ತಾ ಬಂದಿದ್ದೀವಿ. ಇಲ್ಲಿ ಮಾಡುವ ಎಲ್ಲ ಉಪಭೋಗಗಳು ಮಾಡ್ತೀವಿ, ನಮ್ಮ ಇಂದ್ರಿಯಗಳ ಮೂಲಕವಾಗಿ ಎಲ್ಲವನ್ನೂ ಉಪಭೋಗಿಸ್ತೀವಿ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಕಂಟಿನ್ಯೂಸ್ ಆಗ್ತಾ ಇರುತ್ತೆ. ಅದು ಆಗೋವಾಗ ನಾವು ಸುವರ್ತಕ ಒಳ್ಳೆ ವ್ಯಾಪಾರಿ ಅಂತೆ ನಾವು ಇರಬೇಕು ಅಂತ 21st ಪದ್ಯದಲ್ಲಿ ಹೇಳಿದ್ದಾರೆ. ಇವಾಗ ನೆಕ್ಸ್ಟ್ ಇಷ್ಟು ತನಕ ನಾವು ನೋಡಿದ್ದೇನು ಆರ್ಲಿಯರ್ ಪದ್ಯಗಳನ್ನ, ದೇಹದಲ್ಲೇ ದೇವರನ್ನ ನೋಡಬೇಕು ಅಂದ್ರೆ ಅದು ಹೇಗೆ ನೋಡೋದು ಅಂದ್ರೆ ಇದು ಒಂದು ಪಟ್ಟಣ, ಸುಂದರವಾದ ಪಟ್ಟಣ, ಅಯೋಧ್ಯ ಪಟ್ಟಣ, ಇದೇ ಅಯೋಧ್ಯ ಪಟ್ಟಣ ಅಂತ ಚಿಂತನೆ ಮಾಡಿ ಒಳಗೆ ಇರುವವನು ಭಗವಂತ ಶ್ರೀರಾಮಚಂದ್ರ ಮೂರ್ತಿ ಅಂತ ಅದನ್ನ ತೋರಿಸಿಕೊಟ್ಟು ಇವಾಗ ಹೇಳ್ತಾರೆ ಇದು ಪಟ್ಟಣ ಮಾತ್ರ ಅಲ್ಲ, ಪಟ್ಟಣ ಇದೆ, ಪಟ್ಟಣಕ್ಕೆ ಹೋಗ್ತೀವಿ, ಅಯೋಧ್ಯ ಪಟ್ಟಣಕ್ಕೆ ಹೋಗ್ತೀವಿ. ಪಟ್ಟಣಕ್ಕೆ ಹೋಗಿ ಅಲ್ಲಿ ದೇವರು ವಾಸ ಮಾಡುವಂತ ಆ ವಿಶೇಷವಾದ ಆ ಸ್ಥಳ, ಆ ಒಂದು ಅರಮನೆಗೆ ಹೋಗಬೇಕು. ಅವನು ವಾಸಸ್ಥಾನ ಅಲ್ಲಿ ವಿಶೇಷ. ಅಯೋಧ್ಯ ಪೂರ್ತಿ ಇದ್ರೂ ಅಲ್ಲಿ ಇರುವಂತ ಅಯೋಧ್ಯ ರಾಮ ಅಂದ್ರೆ ಅಲ್ಲಿ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಇರುತ್ತಲ್ಲ, ಅದು ಅವನು ಸದಾ ವಿಶೇಷವಾಗಿ ವಾಸ ಮಾಡುವಂತ ಎಲ್ಲಾ ಕಡೆನೂ ಇದ್ದಾನೆ. ವ್ಯಾಪ್ತಿ ನೋಡಿದ್ದೀವಿ, ವಿಭೂತಿ ನೋಡಿದ್ದೀವಿ, ಮತ್ತು ಅಲ್ಲಿ ಆ ಸ್ಯಾಂಕ್ಟೋರಿಯಂ ಅಂತ ಹೇಳ್ತಾರೆ, ಅದನ್ನ ಹಾಗೆ ಮನೆ ಅಂತ ಹೇಳ್ತಾರೆ, ಆಲಯ ಮನೆ ಅಂತ ಹಾಗೆ ನೋಡಿ, ಅರಮನೆ ಅಂತ ನೋಡಿ ಅಂತ ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾರೆ. ಈ ಪದ್ಯ ಹೀಗಿದೆ: ಉರು ಪರಾಕ್ರಮನರಮಣೆಗೆ ದಶಕರಣಗಳೇ ಕನ್ನಡಿಯ ಸಾಲುಗ ಅರವಿದೂರನ ಸತ್ವಿಹಾರಕ್ಕೆ ಚಿತ್ತ ಮಂಟಪವು ಮರಳಿ ಬೀಸುವ ಶ್ವಾಸಗಳು ಚಾಮರ ವಿಲಾಸಿನಿ ಬುದ್ಧಿದಾಮೋ ದರಕ್ಕೆ ಸಾಷ್ಟಾಂಗ ಪ್ರಣಾಮಗಳೇ ಶುಸಯನಗಳು ಅಂತ ಹೇಳ್ತಾ ಇದ್ದಾರೆ. ಇದು ಏನು ಅಂತ ಚಿಂತನೆ ಮಾಡಬೇಕು ಈ ದೇಹವನ್ನ. ಅದೇ ಅವನ ಅರಮನೆ. ಯಾರ ಅರಮನೆ ಇದು ಅಂತ ಹೇಳ್ತಾ ಇದ್ದಾರೆ. ಯಾರ ಅರಮನೆ ಅಂದ್ರೆ ಉರು ಪರಾಕ್ರಮಶಾಲಿಯಾದಂತ ಮಾತ್ರ ಅಲ್ಲ, ಉರು ಪರಾಕ್ರಮ ಮಹಾಪರಾಕ್ರಮಶಾಲಿಯಾದಂತ ಭಗವಂತನ ಅರಮನೆ. ಈ ಒಂದು ಥಾಟ್ ನಮಗೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಉರು ಪರಾಕ್ರಮ ಅರಮನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಭಗವಂತನ ಅರಮನೆ ಅಂದಾಗೆ ಯಾವ ವಿಷಯ ಹಿಂದಿನ ಪದ್ಯದಲ್ಲಿ ಹೇಳಿದಾರಲ್ಲ, ಯಾವ ವಿಷಯ ಪದಾರ್ಥಗಳನ್ನ ಅಂದ್ರೆ ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತಲ್ಲ, ಕಣ್ಣು ತೆರೆದಿದ್ದಾಗ ಜಾಗೃತ ಅವಸ್ಥೆಯಲ್ಲಿ ಎಲ್ಲ ನೋಡ್ತಾ ಇರ್ತೀವಿ, ಅನೇಕ ಪದಾರ್ಥಗಳು, ಅದರ ಅನುಭವಗಳು ಆಗ್ತಾನೆ ಇರುತ್ತೆ.
ಅದು ಅದಕ್ಕೆ ಊಟ ತರ, ಅದು ಒಂದು ಭೋಗ. ಕಿವಿ, ಹೀಗೆ ಒಂದೊಂದು ಅದನ್ನ ಆಯ್ಕೆ ಮಾಡುವಂತ ಮನಸ್ಸು, ಒಳಗಿರುವಂತ ಅಂತಃಕರಣ ಅಂತ ಹೇಳ್ತೀವಿ. ಇದು ಎಲ್ಲವೂ ಯಾರಿಗೆ ಹಿಂದಿನ ಪದ್ಯದಲ್ಲಿ ಲಾಸ್ಟ್ ಲೈನ್ಲಿ ಹೇಳಿದ್ದು, ಜೀವನೇ ಸುವರ್ತಕ ಕಪ್ಪಗಳ ಕೈಕೊಂಬ ಹರಿತಾನು ಅಂತ ಹೇಳಿದ್ದಾರೆ. ಇದು ನಾವು ತಕೊಳ್ಳೋವಾಗ ಒಂದು ಒಳ್ಳೆ ವರ್ತಕನಂತೆ ಆಗಬೇಕು. ಅಂದ್ರೆ ವರ್ತಕ ಅಂದ್ರೆ ವ್ಯಾಪಾರಿ, ಅಂದ್ರೆ ವ್ಯಾಪಾರಿ ಏನ್ ಮಾಡ್ತಾನೆ, ಆ ವಿಷಯಗಳು ಆ ಸರಕುಗಳನ್ನ ತಗೊಂಡು ತಾನೇ ಉಪಭೋಗ ಮಾಡೋದಿಲ್ಲ, ಅದನ್ನ ಇನ್ನು ಹೆಚ್ಚಿನ ಬೆಲೆಗೆ ಕೊಡ್ತಾನದನ್ನ. ಹಾಗೇನೆ ಒಂದೊಂದು ಈ ಇಂದ್ರಿಯದಿಂದ ಬರುವಂತಹ ವಿಷಯಗಳು, ಅದು ಒಂದು ಈ ದೇಹದಲ್ಲಿ ಈ ಜೀವ ಒಂದು ವರ್ತಕ. ಸೊ ವ್ಯಾಪಾರಿ ಏನ್ ಮಾಡ್ತಾನೆ, ಅದೆಲ್ಲ ತಗೊಳ್ತಾನೆ, ಈ ಇಂದ್ರಿಯದಿಂದ ಬರುವಂಥದ್ದು ಎಲ್ಲವನ್ನು ತಕೊಂಡು ಇಟ್ಕೊಳ್ಳೋದಿಲ್ಲ, ತಾನೇ ತಗೊಳ್ಳೋದಿಲ್ಲ, ಅದನ್ನ ಕೊಡ್ತಾನೆ, ಹೈಯರ್ ಪ್ರೈಸ್ಗೆ ಕೊಡ್ತಾನೆ. ಸೊ ಇಲ್ಲಿ ಯಾರಿಗೆ ಕೊಡಬೇಕು ಅಂದ್ರೆ, ಅಲ್ಲಿ ಇರುವಂತ ದೇವತೆಗಳು ಅದನ್ನ ದೇವರಿಗೆ ಸಮರ್ಪಣೆ ಮಾಡುತ್ತಾರೆ ಅಂತ ತಿಳ್ಕೊಬೇಕು ಅಂತ ಹೇಳ್ತಾರೆ. ಸೊ ಯಾರಿಗೆ ಆಗುತ್ತಾ ಇದೆ, ಪ್ರತಿಯೊಂದು ನಾವು ಊಟ ಮಾಡೋದಾಗಲಿ, ನೋಡೋದು, ಕೇಳೋದು, ಉಣ್ಣೋದು, ಎಲ್ಲ ಎವ್ರಿಥಿಂಗ್ ಎಲ್ಲವೂ ಹೀಗೆ ತಿಳ್ಕೋಬೇಕು. ಸೊ ನಮಗೆ ಒಳಗೆ ಬರುವಂತಹ ಸರಕುಗಳನ್ನ ದೇವತೆಗಳಿಗೆ ಕೊಡ್ತಾರೆ. ಒಳಗೆ ಯಾರಿದ್ದಾರೆ, ಯಾರಿಗೆ ಮಾರಾಟ ಮಾಡ್ತೀವಿ ಅಂದ್ರೆ ಆ ಸರಕುಗಳನ್ನ ಇಫ್ ಯು ಸೆಲ್ ಇಟ್, ವರ್ತಕ ತಕೊಂಡು ಹೆಚ್ಚಿನ, ಹಿ ವಾಂಟ್ಸ್ ಟು ಗೆಟ್ ದ ಮ್ಯಾಕ್ಸಿಮಮ್ ಪ್ರಾಫಿಟ್. ಏನು ಪ್ರಾಫಿಟ್ ಇಲ್ಲಿ ಸಿಕ್ಕತ್ತೆ ಅಂದ್ರೆ, ಈ ದೇವತೆಗಳು ನಮಗೆ ಏನು ಕೊಡ್ತಾರಂದ್ರೆ ಜ್ಞಾನ, ದೇವರ ಬಗ್ಗೆ ಜ್ಞಾನ, ಭಕ್ತಿ ಇದೆಲ್ಲ ಕೊಡ್ತಾರೆ ಅವರು. ಅದು ದಟ್ ಈಸ್ ದ ಪ್ರೈಸ್ಲೆಸ್ ಕಮೋಡಿಟಿ. ಸೊ ಅದನ್ನ ಅವರು ಕೊಡ್ತಾರೆ. ಕೊಟ್ಟು ತಗೊಂಡು ದೇವತೆಗಳು ಏನ್ ಮಾಡ್ತಾರೆ, ಅದು ದೇವರಿಗೆ ಅರ್ಪಣೆ ಮಾಡ್ತಾರೆ, ದೇವರಿಗೆ ಸಮರ್ಪಣೆ ಮಾಡುತ್ತಾರೆ. ಸೊ ಇದನ್ನ ತಿಳಿದಾಗ ವರ್ತಕನಾಗ್ತೀವಿ ಅಂತ ಹೇಳ್ತಾರೆ. ಆದ್ರೆ ದಾಸರು ಹೇಳೋದು ಸುವರ್ತಕನಾಗು ಅಂತ. ಒಳ್ಳೆಯ ವ್ಯಾಪಾರಿ ಏನ್ ಮಾಡ್ತಾನೆ, ಹಿ ಪೇಸ್ ಇಸ್ ಡ್ಯೂ ಟ್ಯಾಕ್ಸಸ್. ಹಾಗೇನೆ ನಾವು ಏನಿಲ್ಲಿ ಟ್ಯಾಕ್ಸ್ ಕೊಡೋದು ಅಂದ್ರೆ, ಆ ದೇವತೆಗಳು ಕೊಟ್ಟ ಜ್ಞಾನ, ಭಕ್ತಿ ಇದನ್ನ ತುಂಬಿಸಿಕೊಂಡು ಅದನ್ನ ನಮಗೆ ದೇವರು ಕೊಟ್ಟ ಈ ದೇಹದಿಂದ, ದೇಹ ಅಂದ್ರೆ ಮುಖ್ಯವಾಗಿ ಇಂದ್ರಿಯಗಳ ಮೂಲಕ ತಾನೇ ಎಲ್ಲವೂ ಮಾಡ್ತೇವೆ. ದೇಹ ಈಸ್ ಅ ಬೋರ್ಡ್, ಕೆಲಸ ಮಾಡೋದು ಇಂದ್ರಿಯಗಳು, ಮನಸ್ಸು, ಅದು ಮೂಲಕವಾಗಿ ಮಾಡಬೇಕು. ಅಂದ್ರೆ ಏನು, ಈ ದೇಹವನ್ನ ನಾವು ಏನೇ ಕಾರ್ಯ, ಲೌಕಿಕ ಕಾರ್ಯ ಇರಬಹುದು, ಲೌಕಿಕವೋ ಅಧ್ಯಾತ್ಮವೋ ಸತ್ಕರ್ಮವೋ ಏನು ಮಾಡಿದ್ರು ದೇವರನ್ನ ಸ್ಮರಣೆ ಇದ್ರನ್ನೇ ಅದು ಪೂಜೆ. ದೇವರ ವಿಸ್ಮರಣೆ ಅದು ಪೂಜೆ ಆಗೋದಿಲ್ಲ, ದೇವರ ಸ್ಮರಣೆ ಇರಬೇಕು ಅಂತ. ಸೊ ಈ ದೇವರ ಸ್ಮರಣೆ, ದೇವರ ಜ್ಞಾನ, ಎಂಥ ಜ್ಞಾನ ಹೇಳ್ತಾ ಇದ್ದಾರೆ ಇಲ್ಲಿ, ತುಂಬಾ ಹೈ ಎಂಡ್ ಸ್ಟಫ್ ಆಗತ್ತಲ್ಲ ಅಂದ್ರೆ ಇಲ್ಲ. ಉರುಪರಾಕ್ರಮನ ಅರಮನೆ, ನಮ್ಮ ದೇಹ ಇದನ್ನ ನಮ್ಮದು ಎಂಬುದು ಅರ್ಪಣೆ ಅಂದ್ರೇನೆ ಅದೇ ಅರ್ಥ. ಅರ್ಪಣೆ ಅಂದ್ರೆ ದೇವರಿಗೆ ಸಮರ್ಪಣೆ ಮಾಡಿದ್ದೀವಿ ಅಂದ್ರೆ ಏನು ಸಮರ್ಪಣೆ, ಅರ್ಪಣೆ ಅಂದ್ರೆ ಸಮರ್ಪಣೆ ಮಾಡ್ತೀವಿ. ಸಮರ್ಪಣೆ ಅಂದ್ರೆ ನಮ್ಮ ಅಭಿಮಾನವನ್ನ ತ್ಯಾಗ. ನಾನು ಮಾಡ್ತಾ ಇದ್ದೀನಿ, ನಾನು ಅಂತ ಒಟ್ಟಿಗೆ ಬರೋದು. ನಾನು ಯಾರು, ನಾನು ಎಂಬುದು ಒಂದು ಸಣ್ಣ ಈ ಒಂದು ಡಾಟ್ ಅಷ್ಟಿರುವಂತ ಜೀವ. ಅದು ನಾನು ಮಾಡ್ತೀನಿ, ನೀನು ಏನು ಶಕ್ತಿ ಏನಿದೆ ಅದಕ್ಕೆ? ಏನೂ ಇಲ್ಲ. ದೇವರು ಕೊಟ್ಟ ದೇಹ, ದೇವರು ತಂದು ಇದರಲ್ಲಿ ಇಟ್ಟು ತಾನೇ ಹಿಡಿದು ನಿಂತುಕೊಂಡಿದ್ದಾನೆ ದೇವತೆಗಳ ಮೂಲಕವಾಗಿ. ಸೊ ಇದು ಯಾರ ಅರಮನೆ? ಉರುಪರಾಕ್ರಮನ ಅರಮನೆ ಅಂತ ತಿಳಿದು ನಿನ್ನ ಕೆಲಸಗಳನ್ನು ಮಾಡು, ನಿನ್ನ ಕರ್ಮವನ್ನ ನೀನು ಮಾಡು. ಅದೇ ಗೀತೆಯಲ್ಲಿ ಹೇಳೋದು ಅಷ್ಟೇ ತಾನೆ. ನಿನಗೆ ಯಾವುದು ವಿಹಿತವಾಗಿ ಇದೆಯೋ ಅದನ್ನ ನೀನು ಮಾಡು. ವಾಟ್ ಎವರ್ ಸ್ಟೇಷನ್ ಇನ್ ಯರ್ ಲೈಫ್, ಅದನ್ನ ನೀನು ಡಿಸ್ಚಾರ್ಜ್ ಮಾಡೋವಾಗ ನಾನು ಮಾಡ್ತೀನಿ ಎಂಬ ಈ ಉರುಪರಾಕ್ರಮನ ಅರಮನೆ ಅಂತ ಚಿಂತನೆ ಮಾಡಿ. ಸೊ ಹೀಗೆ ಮಾಡುವಾಗ ಏನಾಗತ್ತ, ನಮ್ಮ ಮನೆ ಮಾತ್ರ ಅಂದ್ರೆ ಈ ದೇಹ ಇದು ಮಾತ್ರ ಉರುಪರಾಕ್ರಮನ ಅರಮನೆ ಇಲ್ಲ. ಈ ಅಯೋಧ್ಯ ಪಟ್ಟಣದಲ್ಲಿ ಎಲ್ಲಾ ಮನೆಗಳು ಇದೆ, ಅನೇಕ ಮನೆಗಳು ಇದೆ, ಅನೇಕ ಮನೆಗಳು ಒಂದೊಂದು ಮನೆ ದೇವರು ಎಲ್ಲ ಕಡೆನೂ ಇದ್ದಾನೆ. ಇದು ಏನಾಗತ್ತಂದ್ರೆ ಸ್ವಲ್ಪ ವ್ಯತ್ಯಾಸ ಆಗತ್ತ. ಉರುಪರಾಕ್ರಮ ಅರಮನೆ ಅಯೋಧ್ಯ ನಗರದಲ್ಲಿ ಆ ಒಂದು ದೇವಸ್ಥಾನ ಅದಷ್ಟೇ, ಸ್ಥೂಲವಾಗಿ ಅದಷ್ಟೇ. ಆದ್ರೆ ಇಲ್ಲಿ ಹಾಗಲ್ಲ, ಒಂದೊಂದು ಮನೆಯನ್ನು ಅಂದ್ರೆ ಏನಾಗತ್ತೆ, ಪ್ರತಿ ಮಾನವನ ದೇಹವು
ಒಂದು ಅರಮನೆ ಯಾಕಂದ್ರೆ ದೇವರು ವಾಸ ಮಾಡ್ತಾ ಇದ್ದಾನೆ. ಅರೇ ಅವರು ದುರ್ಯೋಧನ ಇದ್ದಾನೆ, ಅದು ಉರುಪರಾಕ್ರಮಣ ಅರಮನೆ ಅಂತ ಅವನಿಗೇನೋ ಪೂಜೆ ಗೌರವ ಎಲ್ಲ ಸಲ್ಲಿಸಬೇಕಂದ ಇಲ್ಲ, ಅದು ಅವನಿಗೆ ಗೊತ್ತೇ ಇಲ್ಲ. ಅವನಲ್ಲಿ ನಿಂತು ಮಾಡುವ ದೇವತೆಗಳಿಗೆ ಗೊತ್ತಿದೆ. ಸೊ ಇರೋದೇನೋ ಅಲ್ಲಿನೂ ಅವನು ಉರುಪರಾಕ್ರಮನೇ ಇದ್ದಾನೆ. ಅಲ್ಲಿ ಇರುವಂತ ದೇವತೆಗಳು ಅವನನ್ನ ಉರುಪರಾಕ್ರಮ ಅಂತಾನೆ ಸೇವೆ ಮಾಡ್ತಾರೆ. ಆದರೆ ಈ ಮನುಷ್ಯ, ಈ ವ್ಯಕ್ತಿಗೆ ಅದು ಯಾವುದೂ ಗೊತ್ತಾಗಲ್ಲ ಅಷ್ಟೇ. ಸೊ ಇಲ್ಲಿ ಹೇಳೋದು, ನಾವು ಹೇಗೆ ವರ್ತನೆ ಮಾಡಬೇಕು. ನಮ್ಗೆ ಯಾರು ದುರ್ಯೋಧನ ಯಾರು ಕಾಣಿಸೋದಿಲ್ಲ, ಯಾರು ಇಲ್ಲ, ಯಾರು ಅಂತೂ ನಮಗೆ, ನಾವು ಯಾರು ಅಂತೂ ನಮಗೆ ಗೊತ್ತಾಗಲ್ಲ. ಹಾಗಿರುವಾಗ ಬೇಸಿಕ್ ಮನುಷ್ಯನಾಗಿ ಹುಟ್ಟಿದ್ದೀವಿ, ಅದಕ್ಕೆ ಏನು ಮಾಡಬೇಕು? ಉರುಪರಾಕ್ರಮ ಅರಮನೆ ಅಂತ ತಿಳಿದಾಗ ಇನ್ನೊಬ್ಬರ ಹತ್ರ ಹಂಚಿಕೊಳ್ತೀವಿ. ವಿ ಶೇರ್ ವಿತ್ ಅದರ್ಸ್, ವಿ ಡೋಂಟ್ ಗ್ರ್ಯಾಬ್ ಥಿಂಗ್ಸ್ ಫ್ರಮ್ ಅದರ್ಸ್. ಇನ್ನೊಬ್ಬರನ್ನ ಆಕ್ರಮಣ ಮಾಡೋದಿಲ್ಲ ನಾವು. ಎಲ್ಲರಿಗೇನು ಅದೇ ಹೇಳ್ತಾರಲ್ಲ, ಹಿಂದಿನ ಪದ್ಯದಲ್ಲಿ ಬಂದದ್ದೇ, ಜ್ಞಾನವನ್ನ ಪಡೆದಾಗ ಈ ಸರಕುಗಳನ್ನ ದೇವತೆಗಳಿಗೆ ಕೊಟ್ಟಾಗ, ಈ ಇಂದ್ರಿಯಗಳಿಂದ ಬರುವಂತ ಸರಕುಗಳನ್ನ ದೇವರಿಗೆ ಕೊಟ್ಟಾಗ ಬರುವಂತ ಜ್ಞಾನ ಭಕ್ತಿ ಅಂತ ಏನು ಜ್ಞಾನ ಭಕ್ತಿ? ಉರುಪರಾಕ್ರಮ ಅರಮನೆ. ಇದು ದೇವರು ಮಹಾಪರಾಕ್ರಮಶಾಲಿ ಆದಂತ ಭಗವಂತ ಇರುವಂತ ಮನೆ ಅಂತ ತಿಳಿದು ಮಾಡಿದ್ದಾಗ ಏನಾಗತ್ತೆ ನಮಗೆ? ಪ್ರತಿಯೊಬ್ಬರನ್ನು ನಾನಾ ಜನಸ್ಯ ಶುಶ್ರೂಷಾ ಕರ್ಮಾಖ್ಯ ಕರವನ್ಮಿತೆ ಅಂತ ಗೀತೆಯಲ್ಲಿ ಹೇಳಿದೆ. ನಾನಾ ಜನಸ್ಯ ಸೇವಾ, ಎಲ್ಲರಿಗೇನೋ ನಾವು ಉಪಕಾರ, ನಮಗೆ ಏನೇನಾಗುತ್ತೋ ಉಪಕಾರಗಳನ್ನ ಮಾಡಬೇಕು ಎಲ್ಲವರನ್ನ ಅಂತ ಅದನ್ನೇ ಹೇಳ್ತಾ ಇದ್ದಾರೆ. ಇನ್ನೊಬ್ಬರನ್ನ ಹಿಂಸೆ ಪೀಡಿಸೋದಿಲ್ಲ, ಅದು ದೇವರ ಅರಮನೆ, ಹೊಲಸು ಮಾಡಬಾರ್ದು ಯಾವುದು. ಸೊ ಅದನ್ನ ಇಲ್ಲಿ ಹೇಳ್ತಾ ಇದೆ, ಉರುಪರಾಕ್ರಮಣ ಅರಮನೆಯಲ್ಲಿ ಏನಿದೆ ಅಂತ ಹೇಳ್ತಾರೆ. ಅರಮನೆಗಳಲ್ಲಿ ದಶಕರಣಗಳೇ ಕನ್ನಡಿಯ ಸಾಲುಗಳು. ಈ ಅರಮನೆ, ಈ ಪ್ಯಾಲೇಸ್ಲಿ ಏನಿದೆ ಅಂದ್ರೆ ಕನ್ನಡಿ ಇದೆ ಅಂತ, ಗ್ಲಾಸ್ ಡೋರ್ಸ್, ಗ್ಲಾಸ್ ಮಿರರ್, ಏನ್ ಬೇಕಾ ಮಿರರ್ ಅಂತ ತಗೊಂಡ್ರೆ ವಾಸಿ ಕನ್ನಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಒಂದು ಶೈನಿಂಗ್ ರಿಫ್ಲೆಕ್ಟ್, ಏನು ವ್ಯತ್ಯಾಸನ? ಗ್ಲಾಸ್ ಮಿರರ್ ಇಟ್ ರಿಫ್ಲೆಕ್ಟ್ಸ್, ಅಲ್ಲಿ ಇಟ್ ರಿಫ್ಲೆಕ್ಟ್ ಆಗತ್ತಲ್ಲ ಚೆನ್ನಾಗಿ, ಇಟ್ ರಿಫ್ಲೆಕ್ಟ್ಸ್ ಅಂತ ಫಳ ಅಂತ ಹೊಳೆಯುತ್ತೆ. ಹಾಗೆ ಕನ್ನಡಿಯ ಸಾಲುಗಳು. ಸೊ ಏನು ಕನ್ನಡಿಯ ಸಾಲುಗಳು? ಈ ಇಂದ್ರಿಯಗಳೇ 10 ಇಂದ್ರಿಯಗಳು ನೋಡಿದ್ದೀವಿಲ್ಲ. ಇನ್ಪುಟ್ ಡಿವೈಸ್ 5, ಔಟ್ಪುಟ್ ಡಿವೈಸ್ 5, 10 ಇಂದ್ರಿಯಗಳು ಮನಸ್ಸು ಮುಖ್ಯ. ಈ 10 ಇಂದ್ರಿಯಗಳು ಆ ಹೊರಗಿನ ವಿಷಯವನ್ನ ಒಳಗೆ ಹಾಕತ್ತೆ. ಈ ಕನ್ನಡಿಯ ಸಾಲುಗಳು, ದಶಕರಣಗಳೇ ಕನ್ನಡಿಯ ಸಾಲು ಅಂತ ಹೇಳುವಾಗ ಬರೀ ಏನೋ ಕನ್ನಡಿ ಇಲ್ಲ. ಗೀತೆಯಲ್ಲಿನೂ ಬಂದಿದಲ್ಲ, ಗೀತೆಯಲ್ಲಿ ಹೇಳುವಾಗ ಕೃಷ್ಣನೇ ಹೇಳ್ತಾನಲ್ಲ, ಈ ಕನ್ನಡಿ ಆ ಕೊಳೆಯಿಂದ ಇರಬಾರದು ಅಂತ ಹೇಳ್ತಾರ. ಕೊಳೆ ಇರಬಾರದು. ಈ ಯಥಾ ಆದರ್ಶೋ ಮಲೇನಚ ಅಂತ ಅಲ್ಲಿ ಹೇಳ್ತಾರೆ. ಕೊಳೆ ಇವಾಗ ಕೊಳೆ ಇದೆ ನಮಗೆ. ಕೊಳೆ ಇದೆ? ದುಷ್ಟ ಕಾಮನೆಗಳು, ಮಾಡಬಾರದನ್ನ ಮಾಡೋದು, ಈ ತರ ಕಾಮನೆಗಳು, ಈ ಕೊಳೆ ತುಂಬಿದೆ. ಆ ಕೊಳೆಯನ್ನೆಲ್ಲ ತೊಳೆಯಬೇಕು. ಸೊ ಮನೆಯಲ್ಲಿ ನಾವು ಹಾಗೆ ಮಾಡ್ತೀವಲ್ಲ, ಮನೆಯನ್ನ ವಿ ಕೀಪ್ ಇಟ್ ವೆರಿ ಕ್ಲೀನ್. ಕ್ಲೀನಿಂಗ್ ಪ್ರಾಡಕ್ಟ್ಸ್ ತಕೊಂಡು ಫಳ ಅಂತ ಇಟ್ಕೊಳ್ತೀವಿ. ಹೊಸ ಮನೆ ಇದ್ರೆ ಆ ಮನೆಯನ್ನ ನಾವು ರಕ್ಷಣೆ ಮಾಡ್ತೀವಿ, ಚೆನ್ನಾಗಿ ಇಟ್ಕೊಳ್ತೀವಿ. ದಟ್ಸ್ ಪಾರ್ಟ್ ಅಂಡ್ ಕ್ಲೀನ್ಲಿನೆಸ್ ಇಸ್ ಗಾಡ್ಲಿನೆಸ್ ಅಂತಾರೆ ಆ ಥರ. ಸೊ ಬರೀ ನಮ್ಮ ಹೊರಗೆ ಇರುವಂತ ಈ ಮನೆ ಮಾತ್ರ ಅಲ್ಲ, ಈ ದೇಹ ಎಂಬುವ ಮನೆ ಇಲ್ಲಿ ಏನು ಈ ಇಂದ್ರಿಯಗಳು ಇರುತ್ತೆ. ಇಂದ್ರಿಯಗಳು ಕಾಣೋದಿಲ್ಲ, ಇಂದ್ರಿಯಗಳು ಇರುವಂತ ಗೋಳಕಗಳು ಕಾಣುತ್ತೆ. ಅದಕ್ಕೆ ಹಿಂದೆ ನೋಡಿ ಗೋಳಕಗಳು ಇದು ಹೇಳುವಾಗ ಅಲ್ಲಿ ಹೇಳಿರುವಂಥದ್ದೇ ಅವರು ಗೋಳಕಗಳು ರಮಾರಮಣನ ನಿಜ ಆಲಯಗಳು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ ಕರಣಗಳೇ ದೀಪಗಳು ಅಂತ ಹೇಳ್ತಾರೆ, ಪ್ರಕಾಶವಂತವಾಗಿರಬೇಕು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೇಳುವಾಗ ಅಗ್ನಿ ಕರಣವು ಅಂತ ಹೇಳ್ತಾರೆ. ಸೊ ಶುದ್ಧವಾಗಿ ಶುಭ್ರವಾಗಿ ಅದನ್ನ ಇವಾಗ ಕನ್ನಡಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಮಲಿನನಾಗದಂತೆ ಚೆನ್ನಾಗಿ ಅದು ಇಟ್ಕೋಬೇಕು. ನಮ್ಮ ಇಂದ್ರಿಯಗಳು ಆ ಒಂದು ಸ್ವಚ್ಛವಾಗಿ ಇದ್ದಾಗ ಆವಾಗ ಎಲ್ಲವೂ ಚೆನ್ನಾಗಾಗತ್ತೆ. ಸ್ವಚ್ಛವಾಗಿ ಇರುವಂಥದ್ದಲ್ಲಿ ಏನಾಗತ್ತೆ, ಅಲ್ಲೇ ಗೀತೆಯಲ್ಲಿ ಕೃಷ್ಣ ಹೇಳೋದು ಅದೇ ತಾನೆ. ಇದು ಆ ಮಲಿನದಿಂದ ಏನಾಗತ್ತೆ, ಇಫ್ ಇಟ್ ಈಸ್ ನಾಟ್ ಕ್ಲೀನ್, ಇಫ್ ದ ಮಿರರ್ ಇಸ್ ನಾಟ್ ಕ್ಲೀನ್ ಏನಾಗತ್ತೆ, ಇಟ್ ಕೆನಾಟ್ ಇವನ್ ರಿಫ್ಲೆಕ್ಟ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಸೊ ಕ್ಲೀನ್ ಆಗಿದ್ರೆ ಚೆನ್ನಾಗಿ ರಿಫ್ಲೆಕ್ಟ್ ಆಗತ್ತೆ.
ಸೊ ಏನಿಲ್ಲಿ ರಿಫ್ಲೆಕ್ಟ್ ಆಗತ್ತೆ, ಈ ಕನ್ನಡಿಯ ಸಾಲುಗಳು ಶುಭ್ರವಾಗಿ ಆ ಕೊಳೆ ಇಲ್ಲದೆ ಇಟ್ಕೋಬೇಕು ಅಂದ್ರೆ ಇದು ದೇವರ ಅರಮನೆ ಅಂತ ಚಿಂತೆ. ಉರು ಪರಾಕ್ರಮ ಅರಮನೆ ಅಂದ್ರೆ ದಿಸ್ ಬಿಲಾಂಗ್ಸ್ ಟು ಗಾಡ್, ಇಟ್ ಈಸ್ ಗಿವನ್ ಬೈ ಗಾಡ್ ಅಂಡ್ ದೇವರೇ ಅದಲ್ಲಿ ನೆಲೆಸಿದ್ದಾನೆ. ನಾವೊಂದು ರಥೋತ್ಸವ ನೋಡಿದ್ದೀವಲ್ಲ, ರಥ ಥರ ನಾವು ಒಳಗಿರುವುದು ಭಗವಂತನನ್ನು ಇಟ್ಟುಕೊಂಡಿದ್ದೀವಿ. ಅದು ಕೊಳೆ ಇಲ್ಲದೆ ಇರಬೇಕು ಅಂತ ಇಲ್ಲಿ ಹೇಳ್ತಾರೆ. ಕನ್ನಡಿಯ ಸಾಲು ಆವಾಗ ಏನಾಗತ್ತೆ, ಇಲ್ಲಿ ಗೀತೆಯಲ್ಲಿ ಹೇಳಿದಂತೆ ಹಾಗೆ ತಾನೆ. ಆ ಕನ್ನಡಿಯಲ್ಲಿ ದೇವರನ್ನ ನೋಡಬೇಕು, ದೇವರು ಕಾಣಿಸಬೇಕು, ಕಾಣಿಸ್ತಾ ಇಲ್ಲ. ಯಾಕೆ ಅಂದ್ರೆ ಮಲಿನ ಇದೆ, ಕೊಳೆ ಇದೆ, ಕಾಮ ಕ್ರೋಧ ನನ್ನದು ಅಹಂಕಾರ ಇದು ಎಲ್ಲವೂ ಇದೆ. ಈ ಕೊಳೆಗಳನ್ನೆಲ್ಲ ತೊಳೆಯಲಿಕ್ಕೆ ಏನು ಸೋಪು ಏನು ಕ್ಲೀನರ್ ಬೇಕು ಅಂದ್ರೆ ಉರು ಪರಾಕ್ರಮ ಅಂಬೋ ಚಿಂತನೆಯಿಂದಲೇ ಆ ದೋಷಗಳೆಲ್ಲ ಹೋಗುತ್ತೆ. ಅದು ಹೇಳ್ತಾರೆ. ಹೇಳುವಾಗ ಏನ್ ಹೇಳ್ತಾರಂದ್ರೆ, ಉರು ಪರಾಕ್ರಮನ ಅರಮನೆಗಳಿಗೆ ದಶಕರಣಗಳೇ ಕನ್ನಡಿಯ ಸಾಲುಗಳು. ಈ ಕನ್ನಡಿಯ ಸಾಲುಗಳು ಆ ದಶಕರಣಗಳೇ ಆಗತ್ತೆ ಅಂತ ಅದು ಹೇಳಿ, ಇದನ್ನ ನೆಕ್ಸ್ಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಹೀಗೆ ನಾವು ಚಿಂತನೆ ಮಾಡುವ ಮೂಲಕ ಕೊಳೆ ಅಂಬೋದು ಆ ಒಂದು ಕೆಟ್ಟ ಕಾಮ ದುರ್ವಿಷಯ ಅಂದ್ರೆ ಅದು ಮಾತ್ರ ಅಲ್ಲ, ಇದೆಲ್ಲ ಜಡ ಆಗತ್ತಲ್ಲ. ಇದನ್ನ ನಮಗೆ ಪ್ರೇರಿಸುವಂತ ದೈತ್ಯರು ಅಸುರರು ಅವರು ನಮ್ಮೊಳಗೇನೆ ಇದ್ದಾರೆ ಅಂಥದ್ದು. ಅದು ಮಾತ್ರ ಅಲ್ಲ, ಅವ್ರು ಯಾಕೆ ಹಾಗೆ ಮಾಡ್ತಾರೆ ಅಂದ್ರೆ ನಮ್ಮ ಕರ್ಮವೇ, ಹಿಂದೆ ಮಾಡಿದ ಕರ್ಮವೇ ಕೂತಿರುತ್ತೆ, ಅದೂ ಹೋಗಬೇಕು. ಸೊ ಅದನ್ನ ತೊಳೆಯುವ ಆ ಒಂದು ಸೋಪು ಉರು ಪರಾಕ್ರಮನ ಅರಮನೆ ಅಂತ ಚಿಂತನೆ ಮಾಡಿದ್ರೆ, ಅದನ್ನೇ ಅವನದ್ದು ಅಂತ ಅವನಿಗೆ ಒಪ್ಪಿಸಿಬಿಟ್ರೆ ಅವನೇ ನೋಡ್ಕೊಳ್ತಾನೆ, ಅವನೇ ಎಲ್ಲವನ್ನೂ ತೆಗೆದು ಬಿಡ್ತಾನೆ ಅಂತ ಹೇಳಿ ಅಲ್ಲಿ ಈ ಉರು ಪರಾಕ್ರಮನ ಕನ್ನಡಿ ಆಯ್ತು. ಕನ್ನಡಿ ಆದ ಮೇಲೆ ನೆಕ್ಸ್ಟ್ ಹೇಳ್ತಾ ಇದ್ದಾರೆ ಚಿತ್ತವೇ ಅಂತ ಹೇಳ್ತಾರೆ. ಕನ್ನಡಿಯ ಸಾಲು ಅರವಿದೂರನ ಸತ್ವಿಹಾರಕ್ಕೆ ಚಿತ್ತ ಮಂಟಪವು. ಸೊ ಇವನನ್ನ ಕನ್ನಡಿ ಉರು ಪರಾಕ್ರಮ ಅಂತ ಚಿಂತನೆ ಮಾಡಿ. ಏನು ಉರು ಪರಾಕ್ರಮ? ಪರಾಕ್ರಮಿಯಾದಂತ ಭಗವಂತ ಅವನು ಅರವಿದೂರ ಅಂತ ಚಿಂತನೆ. ಕೊಳೆ ಹೋಗ್ಬೇಕಲ್ಲ ನಮ್ಗೆ, ಫಳಫಳ ಅಂತ ಹೊಳೆಯೋದಿರ್ಲಿ, ಕೊಳೆ ಹೋಗಬೇಕು ಅಂದ್ರೆ ಅರವಿದೂರನ ಹೀಗೇನು ಇಟ್ಕೋಬಹುದು. ಉರು ಪರಾಕ್ರಮ ಅವನು ಅವನ ಅರವಿದೂರನ ಅರಮನೆಗೆ. ಸೊ ಹೇಗ್ ಬೇಕಾದ್ರೆ ಹಿಂದೆ ಮುಂದೆ ಹಾಕೋಬಹುದು. ಅದು ದೆಹಲಿ ದೀಪನ್ಯಾಯ ಅಂತ ಇದು ಎರಡು ಕಡೆನೂ ಬರುತ್ತೆ. ಉರು ಪರಾಕ್ರಮ ಅರಮನೆಗೆ ದಶಕರನು ಕನ್ನಡಿಯ ಸಾಲುಗಳು. ಯಾರ ಮನೆ? ಅರವಿದೂರನ ಅರಮನೆಗೆ ದಶಕರಣವು ಕನ್ನಡಿಯ ಸಾಲು, ಅರವಿದೂರನ ಸತ್ವಿಹಾರಕ್ಕೆ. ಸೊ ಒಂದೊಂದು ಕಡೆನೂ ಅರವಿದು ಇದೇನು ದೋಷರಹಿತ. ದೇವರಲ್ಲಿ ದೋಷ ಇಲ್ಲ, ದೋಷ ಚೂರು ಇಲ್ಲದವನು ಭಗವಂತ ಅಂತ ಅವನನ್ನ ಚಿಂತನೆ ಮಾಡಿದರೆ ಮಹಾಪರಾಕ್ರಮ ಅವನಿಗೆ ಪರಾಕ್ರಮ ಇರೋದು ಮಾತ್ರ ಅಲ್ಲ, ದೋಷವೇ ಇಲ್ಲ ಅವನಲ್ಲಿ ಅಂತ ಚಿಂತನೆ ಮಾಡಿದ್ರೆ ಎರಡು ನಮಗೆ ಸಿಕ್ಕತ್ತೆ. ಹೇಗೆ? ಅಂದ್ರೆ ನಾವು ಹಾಗಾಗಲ್ಲ, ನಮ್ಮಲ್ಲಿ ಇರುವಂತ ದೋಷಗಳು ಪಾಪಗಳು ಹೋಗತ್ತೆ. ಪಾಪಗಳು ಎಷ್ಟು ಹೋಗ್ಬೇಕೋ ಅಷ್ಟೇ ಹೋಗುತ್ತೆ. ಎಷ್ಟು ಕ್ಲೀನ್ ಮಾಡ್ತೀಯೋ, ಎಷ್ಟು ಪಳಪಳ ಇರುತ್ತೋ ಅಷ್ಟು ಪಳಪಳ ಆಗತ್ತೆ. ಅದು ಹೋದಾಗ ಏನಾಗತ್ತೆ, ಅದನ್ನ ಪ್ರೇರಿಸುವ ದೈತ್ಯ ಶಕ್ತಿಗಳು ಹೊರಟೋಗತ್ತೆ. ಸೊ ಆದ ಕಾರಣದಿಂದ ಉರು ಪರಾಕ್ರಮನ ಅರವಿದೂರನ ಅಂತ ಚಿಂತನೆ ಮಾಡಬೇಕು. ಆಮೇಲೆ ಅರವಿದೂರನ ಸತ್ವಿಹಾರಕ್ಕೆ ಅಂದ್ರೆ ಮನೆ ಅಂತ ಇದ್ರೆ ಅವನು ವಿಹರಿಸಬೇಕಲ್ಲ, ಅದಕ್ಕೆ ವಿಹಾರ ಮಾಡ್ಲಿಕ್ಕೆ ಅಂದ್ರೆ ಅವನು ಎಲ್ಲ ಕೆಲಸಗಳನ್ನು ಮಾಡ್ಲಿಕ್ಕೆ ಆನಂದದಿಂದ ಅವನು ಕುಣಿದಾಡ್ಲಿಕ್ಕೆ ಬೇಕಾದ ಮನೆ. ಯಾಕೆ ವಿಹಾರ ಏನು ಅಂದ್ರೆ ಅವನ ಆನಂದ ಅಂತ ಹಿಂದೆನೆ ಹೇಳಿದ್ದಾರಲ್ಲ, ಆನಂದದಿಂದ ನಮ್ಗೆ ಸಂತೋಷ ಆದರೆ ಏನ್ ಮಾಡ್ತೀವಿ? ಕುಣಿತೀವಿ. ದೇವರಿಗೆ ಪೂರ್ಣ ಆನಂದ, ಅವನ ವಿಹಾರವೇ ಎಲ್ಲ ಕರ್ಮಗಳು ಆಗತ್ತೆ, ಅವನ ವಿಹಾರ ಎಲ್ಲವೂ. ಆ ವಿಹಾರಕ್ಕೆ ಈ ದೇಹದಲ್ಲಿ, ಈ ಮನೆಯಲ್ಲಿ, ಈ ಅರಮನೆಯಲ್ಲಿ ಯಾವುದು ಅಂದ್ರೆ ಚಿತ್ತ ಮಂಟಪವು ಅಂತ ಹೇಳ್ತಾರೆ. ಇಲ್ಲಿ ದಶಕರಣಗಳು ಆಗಿದೆ, 10 ಕರಣ ಮನಸ್ಸು ಬಂದಿಲ್ಲವೇ ಅಂತ ಹೇಳಿದ್ರೆ
ಮನಸ್ಸಿನ ಒಂದು ವಿಶೇಷವಾದಂಥ, ಮನಸ್ಸಲ್ಲಿ ನಾವು ಹಿಂದೆ ನೋಡಿದ್ದೀವಿ, ಮನಸ್ಸು ಎಂಬುದು ಬಯಸೋದಷ್ಟೇ. ಅದಕ್ಕೆ ಮನಸ್ಸು ಬಯಸುತ್ತೆ, ಬೇಕು ಬೇಡ, ಇದೇ ಅದು ಬೇಕು ಬೇಕು ಅಂತ, ಬೇಡ ಬೇಡ ಅಂತ, ಇಷ್ಟೇ ಅದು ಹೇಳೋದು. ಬಯಕೆ, ಮನಸ್ಸಿನ ಬಯಕೆ, ಇದು ಮಾಡೋದು ಅದು ಮಾಡೋದು, ಆ ಥರ ಚಿಂತನೆ ಅಷ್ಟೇ. ಆದರೆ ಚಿತ್ತ ಎಂಬುದು, ದಟ್ ಈಸ್ ದ ಚಿತ್ತ ಎಂಬುದು ಇಟ್ಸ್ ಅ ಮೆಮರಿ ಶೆಲ್. ಆ ಚಿತ್ತ ಇದಲ್ಲ, ಆ ಚಿತ್ತವೇ ಅವನ ಮಂಟಪ. ಚಿತ್ತ ಅಂದ್ರೆ ಮೆಮರಿ, ಸ್ಮರಣೆ. ಇದು ಒಂದು ಜನ್ಮಕ್ಕೆ ಸೀಮಿತ ಇಲ್ಲ, ಅನೇಕ ಜನ್ಮಗಳಿಂದ ಈ ಸಂಸಾರಕ್ಕೆ ಬಂದ ದಿವಸದಿಂದ ಇದ್ದೇ ಇರುತ್ತದು. ಸೊ ಆ ಒಂದು ಮೆಮರಿ, ಇಂಪ್ರೆಷನ್ಸ್ ಆರ್ ಫಾರ್ಮ್ಡ್ ಇನ್ ದಟ್. ನಾವು ಏನೇನು ಅನುಭವ ಮಾಡಿದ್ದೀವೋ ಈ ಜನ್ಮ ಮಾತ್ರ ಇಲ್ಲ, ಅನಂತ 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 ಅಂತ ಜನ್ಮಗಳಲ್ಲಿ ಏನೇನು ಅನುಭವಿಸಿದ್ದೀವೋ ಅದೇ ಅಲ್ಲಿ ಇಂಪ್ರೆಷನ್ ಆಗಿ ಇರುತ್ತೆ. ಆ ಇಂಪ್ರೆಷನ್ ಅದೇ ಚಿತ್ತ, ಅದು ಚಿತ್ತ ಅಂತ ಕರಿತೀವಿ. ಅದೇ ಜ್ಞಾನ. ನಿನ್ನೆ ಮಾಡಿದ್ದು 5 ನಿಮಿಷಕ್ಕೆ ಹಿಂದೆ ನಾನು ಮಾಡಿದ್ದು ಇವತ್ತು ಮರ್ತು ಬಿಟ್ರೆ ನಿಮ್ಮ ಹೆಸರು ಹೇಳ್ತೀರಾ, 5 ನಿಮಿಷದಲ್ಲಿ ನಿಮ್ಮ ಹೆಸರೇನು ಅಂತ ಕೇಳಿದ್ರೆ ಹೇಗಿರುತ್ತೆ? ಸೊ ಹಾಗೆ ಆ ನೆನಪಿಟ್ಕೋಬೇಕಲ್ಲ, ನಾವು ಅನುಭವಿಸುವ ವಿಷಯಗಳು, ನಾವು ಕೇಳುವ, ನೋಡುವ, ಸವಿಯುವ ವಿಷಯಗಳು, ಅದು ನೆನಪು ಇದ್ರನೇ ನಮ್ಗೆ ಆಗುತ್ತೆ. ಅದೇ ಜ್ಞಾನ. ಸೊ ಅದೇ ಅವನ ಮಂಟಪ, ಚಿತ್ತವೇ ಮಂಟಪ ಅಂತ ಹೇಳ್ತಾರೆ. ಈ ಚಿತ್ತಗಳು ಮಂಟಪ ಆದರೆ ಈ ಸ್ಮರಣೆ ಮಾಡಬೇಕು, ಈ ಸ್ಮರಣ ಶಕ್ತಿ ಅದೇ ಮಂಟಪ ಆಗತ್ತೆ. ಅಂದ್ರೆ ಮಂಟಪ ಆಗೋದು ಅಂದ್ರೆ ಮಂಟಪದಲ್ಲಿ ಇಲ್ಲಿ ಏನ್ ಹೇಳ್ತಾರೆ, ಮಂಟಪ ಇದೆ, ಮಂಟಪ ಎಂಟಿ ಮಂಟಪ ಇದ್ದರೆ ಹೇಗೆ? ಮಂಟಪದಲ್ಲಿ ಒಂದು ನರ್ತಕಿ, ಒಂದು ಡಾನ್ಸರ್ ಏನಾರು ಇರಬೇಕಲ್ಲ, ಅವನೇ ಡಾನ್ಸರ್, ಭಗವಂತನೇ ಡಾನ್ಸರ್. ನರ್ತಕಿ ಇರಬೇಕಲ್ಲ, ಅಂದ್ರೆ ಅದಕ್ಕೆ ಮುಂಚೆ ವೈಟ್ ಅಂತಾರೆ. ಮರಳಿ ಬೀಸುವ ಗಾಳಿ ಚಾಮರ. ನಾವು ಮಾಡ್ತೀವಿ ದೇವರ ಚಾಮರ ಸೇವೆ, ನಿತ್ಯವಾಗಿ ನೋಡ್ತೀವಿ. ಏನೋ ಚಾಮರ ಇಟ್ಕೊಂಡು ಹೀಗೆ 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 ಗಾಳಿ ಹಾಕ್ತಾರೆ. ದೇವರಿಗೆ ಅದು ಬೇಕಾಗಿದೆಯಾ? ಇದು ಸಿಂಬಾಲಿಕ್. ದ ಬೆಸ್ಟ್ ಆಫ್ ಥಿಂಗ್ಸ್ ವಿ ಆಫರ್. ಗಾಳಿ. ಸೊ ಮರಳಿ ಬೀಸುವ ಗಾಳಿ, ಇದು ಒಳಗೆ ಇರುವಂತ ಪ್ರಪಂಚ ನೋಡ್ತಾ ಇದ್ದೀವಿ. ಇಲ್ಲಿ ಒಳಗೆ ಚಿತ್ತ ಬಂತು, ಚಿತ್ತದಲ್ಲಿ ಅದು ಚಿತ್ತ ಎಂಬುದು ಚತುರ್ಮುಖ, ಚಿತ್ತಕ್ಕೆ ಅಭಿಮಾನಿ ಅವನೇ ಚತುರ್ಮುಖ ವಾಯುದೇವರು. ಇಲ್ಲಿ ಸ್ಪೆಷಲ್ ಆಗಿ, ಇಲ್ಲಿ ವಿಶೇಷವಾಗಿ ಬರೀ ದೇವರನ್ನ ಕೂಡಿಸಬೇಕು ಅಂದ್ರೆ ಅಲ್ಲಿ ಗಾಳಿ ಬೇಕು. ಏನು ಗಾಳಿ? ಎಲ್ಲವೂ ದೇಹದಲ್ಲಿ ಇದೆ. ಪ್ರಾಣ ಶ್ವಾಸೋಚ್ಛ್ವಾಸ ಇಲ್ಲದೆ ಇದ್ರೆ, ಅಂದ್ರೆ ಶ್ವಾಸೋಚ್ಛ್ವಾಸ ಅಂದ್ರೆ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಅಂತ ಲೈಫ್ ಫೋರ್ಸ್ ಅದು ಬೇಕು. ಆ ಗಾಳಿ ಇದ್ರನೆ ದೇವರು, ಗಾಳಿ ದೇವನಲ್ಲೇ ದೇವರಿದ್ದಾನಂತ ನಮಗೆ ಗೊತ್ತು. ಸೊ ಮರಳಿ ಬೀಸುವ ಗಾಳಿ, ಏನಿಲ್ಲಿ ಗಾಳಿ ಬೀಸ್ತಾ ಇದೆಯಾ ಒಳಗೆ ಅಂದ್ರೆ, ಹೌದು, ವಿ ಕೀಪ್ ಬ್ರೀದಿಂಗ್ ಇನ್ ಅಂಡ್ ಔಟ್. ಅದೇ ಗಾಳಿ. ಆ ಗಾಳಿಯಲ್ಲಿ ವಾಯುದೇವರಿದ್ದಾರೆ, ಅದು ಅಲ್ಲಿ ಬೀಸುತ್ತಂದ, ಅದು ಬೇಕಂತ. ಆ ಒಂದು ಗಾಳಿ, ಆ ಚಾಮರ, ಅದೇ ಚಾಮರ ಸೇವೆ. ದೇವರಿಗೆ ಚಾಮರ ಸೇವೆ ಅಂದ್ರೆ ಇದೇ ಚಾಮರ ಸೇವೆ. ನಮಗೆ ಶಕ್ತಿ ಇದ್ದಾಗಲೇ, ನಮ್ಗೆ ಪ್ರಾಣಶಕ್ತಿ ಇದ್ದಾಗಲೇ ಚಾಮರಂ ಸಮರ್ಪಯಾಮಿ ಅಂತ ಹೀಗೆ ಕೈಯಲ್ಲಿ ಆಡಿಸ್ಲಿಕ್ಕೆ ಆಗತ್ತೆ. ಅಲ್ಲಿಂದ ಗಾಳಿ ಬರುತ್ತೆ. ಇಟ್ಸ್ ಸಿಂಬಾಲಿಕ್. ಸೊ ಮರಳಿ ಬೀಸುವ ಗಾಳಿ ಚಾಮರ. ಅಲ್ಲಿ ವಿಲಾಸಿನಿ, ಏನಲ್ಲಿ ವಿಲಾಸಿನಿ? ಅಲ್ಲಿ ಡಾನ್ಸರ್ ಬೇಕಲ್ಲ. ಯಾವ ಡಾನ್ಸರ್ ಅಂದ್ರೆ ಹೇಳ್ತಾರ, ವಿಲಾಸಿನಿ ಬುದ್ಧಿ. ಆ ಒಂದು ಯಾವುದು ವಿಲಾಸಿನಿ ಸುಬುದ್ಧಿ ಅವಳು. ಆ ನಟನ ಆಡೋಳು ಯಾರು ಅಂದ್ರೆ, ಈ ಚಿತ್ತ ಸ್ಮರಣ ಶಕ್ತಿ ಅಂತ ಹೇಳಿದ್ವಿಲ್ಲ, ಅದರಿಂದ ನಮಗೆ ನೆನಪಾಗತ್ತೆ. ಸ್ಮರಣ ಚಿತ್ತದಲ್ಲಿ ಬಂದದ್ದು ನಾವು ಕೇಳಿದ ವಿಷಯಗಳು ಇಂದ್ರಿಯಗಳ ಮೂಲಕವಾಗಿ ಮನಸ್ಸಿಗೆ ಹೋಗತ್ತ. ಮನಸ್ಸು ಇಸ್ ಅ ರಿಸೀವರ್, ರೈಟ್? ಮನಸ್ಸಿಗೆ ಹೋಗತ್ತ. ಮನಸ್ಸಿನಿಂದ ಆ ಬುದ್ಧಿ ಬೇಕು ಬೇಡ ಅದು ಡಿಸೈಡ್ ಮಾಡುತ್ತೆ. ಡಿಸೈಡ್ ಮಾಡಿದ ಮೇಲೆ ಅದು ಕನೆಕ್ಟ್. ನನಗೆ ಇದು ಆಗಿದೆ, ಐ ಆಮ್ ರಿಸೀವಿಂಗ್. ಆ ಕನೆಕ್ಟರ್ ಟು ದ ಜೀವ ಇಸ್ ಅಹಂಕಾರ ಅಂತ ಹೇಳಿ. ಒಳ್ಳೆ ಅಹಂಕಾರ, ಅದು ಕೆಟ್ಟದ್ದು ಬೇಡ, ನಾನೇ ಎಂಬುದು ಬೇಡ. ಬಟ್ ಅವೇರ್ನೆಸ್ ಆಫ್ ದ ಸೆಲ್ಫ್, ಅವೇರ್ನೆಸ್ ಆಫ್ ದ ಎಕ್ಸಿಸ್ಟೆನ್ಸ್, ಅಹಂಕಾರ ಅಂತ ಹೇಳ್ತೀವಿ. ಆಮೇಲೆ ಈ ಅನುಭವಗಳ ರೆಕಾರ್ಡಿಂಗ್ ಬಂದು ಆ ಚಿತ್ತ ಅಂತ ಹೇಳ್ತೀವಿ. ಈ ಚಿತ್ತ ಹೇಳಿದ್ದಾರೆ. ಚಿತ್ತದಲ್ಲಿ ಆ ಒಂದು ಅನುಭವಗಳು ಅಂದ್ರೆ ಬುದ್ಧಿ ಡಿಸೈಡ್ ಮಾಡಿ, ಬುದ್ಧಿಯಲ್ಲಿ ಎರಡಿದೆ, ಸುಬುದ್ಧಿ, ಕೆಟ್ಟ ಬುದ್ಧಿ, ಒಳ್ಳೆ ಬುದ್ಧಿ ಅಂತ. ಬುದ್ಧಿ ದುರ್ಯೋಧನನಿಗೆ ಬುದ್ಧಿ ಇಲ್ಲವಾ? ಅವನು ಎಲ್ಲ ಓದಿದ್ದಾನೆ, ಅವನಿಗೇನೋ ಬುದ್ಧಿ ಇದೆ. ಭೀಮಸೇನನಿಗೇನೋ ಬುದ್ಧಿ ಇದೆ. ವ್ಯತ್ಯಾಸ ಅಲ್ಲಿ ಇದಲ್ಲ. ಸೊ ಸದ್ಬುದ್ಧಿ ಅದು
ಹಾಗೆ ರೆಕಾರ್ಡ್ ಆದ ಚಿತ್ತದಿಂದ ತಿರ್ಗಾ ನಾವು ಏನು ಹಿಂದೆ ಪದ್ಯದಲ್ಲಿ ನೋಡಿದೀವಿ, ಸುವರ್ತಕನಾಗಬೇಕು ಅಂದ್ರೆ ಬರೀ ರಿಜಿಸ್ಟರ್ ಮಾಡಿಕೊಳ್ಳೋದಲ್ಲ, ರಿಜಿಸ್ಟರ್ಡ್ ಆದದ್ದು ಜ್ಞಾನ ಭಕ್ತಿಯಿಂದ ನಮ್ಮ ಕರ್ಮಗಳು ಆಗಬೇಕು, ಔಟ್ಪುಟ್. ಆ ಪ್ರಾಸೆಸ್ಸು ಹೀಗೆ ಇದೆ. ಚಿತ್ತದಲ್ಲಿ ಅನುಭವ ಆದ ವಿಷಯಗಳ ಸ್ಮರಣೆ ಬರಬೇಕು. ಎಷ್ಟೋ ವಿಷಯಗಳು ಕೇಳ್ತೀವಿ, ರಿಪೀಟ್ ಮಾಡಂದ್ರೆ ತುಂಬಾ ಚೆನ್ನಾಗಿತ್ತು ರೀ ಲೆಕ್ಚರ್ ಸ್ವಾಮಿಗಳದ್ದು ಅಂತೀವಿ, ಹೇಳ್ರಿ ಅಂದ್ರೆ ಅದು ಹೇಳಕ್ಕಾಗಲ್ಲ ರೀ, ತುಂಬಾ ಅಷ್ಟು ಚೆನ್ನಾಗಿತ್ತು. ಏನು ಒಂದು ವಿಷಯನೂ ಹೇಳಕ್ಕಾಗಲ್ಲ, ಎಲ್ಲ ಚೆನ್ನಾಗಿತ್ತು, ಹೇಗೆ ಹೇಳಕ್ಕಾಗಲ್ಲ. ಹಾಗಿರಬಾರ್ದು, ಅದು ಹೊಳೆಯುತ್ತಾ ಇರಬೇಕಂತ. ಅದಕ್ಕೆ ವಿಲಾಸಿನಿಂದ ಏನು, ಅವಳು ಕ್ಷಣ ಕ್ಷಣಕ್ಕೆ ಒಂದು ಡಾನ್ಸರ್, ಒಂದೊಂದು ಇದಕ್ಕೆ ಒಂದು, ಶಿ ಡಸಂಟ್ ಸ್ಟ್ಯಾಂಡ್ ಇನ್ ಒನ್ ಪ್ಲೇಸ್, ಶಿ ಕೀಪ್ಸ್ ಆನ್ ಡಾನ್ಸಿಂಗ್. ಹಾಗೇನೆ ದೇವರು ಆನಂದಮಯನಾದಂಥ ಭಗವಂತನ ಬಗ್ಗೆ ನಾವು ಏನೇನು ಕೇಳಿದ್ದೀವೋ, ಎಲ್ಲೆಲ್ಲಿ ನೋಡೋದು ಅಂದ್ರೆ ವಿಗ್ರಹಗಳಲ್ಲಿ ಅವನ ಸನ್ನಿಧಾನ, ಅದು ಎಲ್ಲವೂ ನಮಗೆ ನೆನಪಿಗೆ ಕ್ಷಣ ಕ್ಷಣ ಬರಬೇಕಂತೆ. ಕ್ಷಣ ಕ್ಷಣ ಬಂದಾಗ ಅದೇನು ನರ್ತಕಿ ಅಂತ ಆನಂದ ಅಂದರೆ ದೇವರದ್ದು ನಾವು ಪ್ರವಚನ ಮಾಡ್ತೀವಿ, ಪಾಠ ಮಾಡ್ತೀವಿ, ಅನುವಾದ ಮಾಡ್ತೀವಿ, ಹಾಡು ಹೇಳ್ತೀವಿ, ನಾಟ್ ಎ ಮೆಕ್ಯಾನಿಕಲ್ ಥಿಂಗ್. ಒಳಗೆ ಆನಂದದಿಂದ ಆ ಒಂದು ಆನಂದ. ನಾವು ಮೊನ್ನೆ ನೋಡಿದ್ದೀವಲ್ಲ, ಆ ಶಿಲ್ಪಿ, ಆ ರಾಮದೇವರನ್ನ ಶಿಲಾ ಕೆತ್ತಿದ ಆ ಶಿಲ್ಪಿ, ಅವನು ಏನ್ ಹೇಳಿದ, ತಾನು ಆ ಕಲ್ಲಲ್ಲಿ ರಾಮರ ದರ್ಶನ ಆಗಬೇಕು, ಕಲ್ಲು ನೋಡಬಾರದು, ನಾನು ಕಲ್ಲು ಒಳಗೆ ರಾಮನನ್ನ ನೋಡಬೇಕು, ಅದಕ್ಕೆ ಏಕಾಂತದಲ್ಲಿ ಕೂತಷ್ಟು ಮಾಡಿದೆ ಅಂತೆಲ್ಲ ಎಲ್ರು ನಾವೆಲ್ಲ ಕೇಳಿದ. ಹಾಗೇನೆ ಇಲ್ಲಿನು ಬರೀ ನಾವು ಹೇಳೋದಲ್ಲ, ನಮ್ಮ ಬುದ್ಧಿಯಿಂದ ನಾವು ಆ ಚಿತ್ತದಲ್ಲಿ ಮೆಮರಿ ಇದಲ್ಲ, ಅದು ತಿರ್ಗಾ ನಮಗೆ ನೆನಪು ಬರೋವಾಗ ಬಾಯಿಂದ ಹೇಳಕ್ಕೆ ಮುಂಚೆ ಅದು ನಮಗೆ ಆನಂದದಾಯಕವಾಗಿ ಅವನು ಕಾಣಬೇಕು, ಅವನನ್ನ ಮನಸ್ಸಲ್ಲಿ ಚಿತ್ತದಲ್ಲಿ ಕಾಣಬೇಕು. ಅವನು ಅದು ಹಾಗೆ ಕಂಡಾಗೆ ಅದು ಸದ್ಬುದ್ಧಿ. ಅದೇ ಹಿಂದೆ ನೋಡಿದ್ವಿ, ನಲಿದರ ಒಲಿವ ಸುಲಭನೋ ಹರಿ ಅಂತ ಹಿಂದೆ ನಾವು ನೋಡಿದ್ವಿ. ನಲಿದರ ಒಲಿವ ಭಗವಂತ ಒಲಿತಾನ್ ನಮ್ಗೆ, ಸುಲಭನೋ ಹರಿ ಅಂತ ನಾವು ಕರುಣಾಸಂಧಿಯಲ್ಲಿ ನೋಡಿದ್ದೀವಿ. ಸುಲಭನೋ ಹರಿ ತನ್ನವರು ಅರೆಗಳಿಗೆ ಬಿಟ್ಟ, ಅಲ್ಲಿ ಹೇಳುವಾಗ ದೇವರು ರಮಾ ಹೇಳ್ತಾರಲ್ಲ, ನಲಿದರ ಒಲಿವ ನಿಮಗೆಂಬ ಸುಲಭನೋ ಹರಿ ತನ್ನವರ ಅರೆಗಳಿಗೆ ಬಿಟ್ಟಗಲನೋ ರಮಾದವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ ಅಂತ ಅಲ್ಲಿ ಹೇಳಿದಾನೆ. ಇದು ಹೇಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಉರುಪರಾಕ್ರಮಣ, ಅರವಿ ದೂರನ ಅರಮನೆ ಅಂತ ಹೀಗೆ ಚಿಂತನೆ ಮಾಡಿದ್ರೆ ಅವನು ಆ ಥಾಟ್ಸ್ ನಮಗೆ ಬುದ್ಧಿಯಲ್ಲಿ ಬರಬೇಕು. ಅದಕ್ಕೆ ವಿಲಾಸಿನಿ ಬುದ್ಧಿ ಅಂತ ಹೇಳ್ತಾರೆ. ಆಮೇಲೆ ಮಲಗೋ ಕಾಲ, ದಟ್ ಈಸ್ ಅಟ್ ಲೀಸ್ಟ್ ದಟ್ ಶುಡ್ ಬಿ ಎ ಈಸಿಯರ್ ಒನ್ ನಮ್ಗೆ ಆಗಬೇಕು. ಯಾಕೆಂದ್ರೆ ಅದು ಸಾಷ್ಟಾಂಗ ದಾಮೋದರಗೆ ಸಾಷ್ಟಾಂಗ ಪ್ರಣಾಮ. ನಾವು ಮಲ್ಕೊಳ್ಳೋವಾಗ ದೇವ್ರ ನಮಸ್ಕಾರ ಅಂತೂ ನೆನಪು ಬರುವುದಿಲ್ಲ. ಬಟ್ ಆದರೆ ಅದು ನಾವು ಇವಾಗ ನೆನಪು ಬಂತ, ದೇವರೇ ಇಷ್ಟು ದಿವಸ ಮಲ್ಕೊಂಡಿದ್ದೀನಲ್ಲ, ಅದು ನಿನಗೆ ಎಲ್ಲ ಸಾಷ್ಟಾಂಗ ಪ್ರಣಾಮ ಅಂದ್ರೆ ಅದು ಗಂಡಸರೇ ಮಾಡ್ಬೇಕು, ಹೆಂಗಸರು ಆ ವಿಷಯ ಹೇಳ್ತಾರಲ್ಲ. ಸಾಷ್ಟಾಂಗ ಅಂದ್ರೆ ಎಲ್ಲಾ ಅಂಗದಿಂದಲೂ, ಹೆಂಗಸರು ಪಂಚಾಂಗದಿಂದ ಮಾಡ್ಬೇಕು ಅಂತಾರೆ, ಸಾಷ್ಟಾಂಗ ಅಂದ್ರೆ ಸರ್ವಾಂಗ, ಎಲ್ಲ ಅಂಗದಿಂದಲೂ, ಎಲ್ಲ ಗೋಳಕ, ಎಲ್ಲ ಇಂದ್ರಿಯಗಳಿಂದ ಮಾಡುವ ಕರ್ಮಗಳನ್ನ ಹಾಗೇ ಅದು ಮಲ್ಕೊಳ್ಳೋದೇ ಆ ಒಂದು ಪೂರ್ತಿ ನಮಸ್ಕಾರ, ಸುಶಯನ. ಅದೇ ಹೇಳ್ತಾರೆ, ನಮಸ್ಕಾರ ಸಾಷ್ಟಾಂಗ ಪ್ರಣಾಮವೇ, ನಾವು ಮಾಡುವಂತ ನಮಸ್ಕಾರವೇ ಅದೇ ಶಯನ, ಅದೇ ಶಯನ ಆಗತ್ತೆ. ಅಂದ್ರೆ ಏನ್ ಅರ್ಥ ಇದು ಅಂದ್ರೆ ಅಲ್ಲಿ ಹೇಳೋ ವಿಷಯ ಇಷ್ಟೇ. ನಾವು ಸರ್ವಾಂಗ ಸಮರ್ಪಣೆ ಮಾಡೋದು, ಅರ್ಪಣೆ ಅಂದ್ರೆ ಇದೆ ಹಿಂದೆ ನೋಡಿದ್ದೀವಿ, ದೇವರಿಗೆ ಅರ್ಪಣೆ ಮಾಡಬೇಕು, ಸಮರ್ಪಣೆ ಮಾಡಬೇಕು ಅಂದ್ರೆ ಏನರ್ಥ ಅಂದ್ರೆ ಅಭಿಮಾನವನ್ನ ತ್ಯಾಗ ಮಾಡಬೇಕು. ಏನ್ ಅಭಿಮಾನ? ಸ್ವಾಮಿತ್ವ, ನಾನು, ನನ್ನದು ಅಂಬೋ ಈ ಅಟ್ಯಾಚ್ಮೆಂಟ್ ಇದಲ್ಲ, ಇದನ್ನ ಬಿಕಾಸ್ ದಟ್ ಇಸ್ ನಾಟ್ ಟ್ರೂ. ಇದು ನನ್ನದಲ್ಲ, ದೇವದು, ನಾಹಂ ಕರ್ತ ಹರಿಕರ್ತ ಅಂತ ಹೇಳ್ತಾ. ಅದನ್ನೇ ಅಭಿಮಾನ ತ್ಯಾಗ. ಇದು ನಮಗೆ ಇದು ತುಂಬಾ ಕಷ್ಟ ಇದ್ರನ್ನು ನೋಡಿ ಅನಾಯಾಸವಾಗಿ ಎವ್ರಿ ನೈಟ್ ವಿ ಗೆಟ್ ಇಟ್. ಹೌ? ಡೀಪ್ ಸ್ಲೀಪ್ಲಿ ಏನಾಗತ್ತೆ, ದೇಹದ ಮೇಲೆ ಪ್ರಜ್ಞೆಯೂ ಇರೋದಿಲ್ಲ, ನಾನು, ನನ್ನದು, ದೇಹದ ಮೇಲೆ ಪ್ರಜ್ಞೆಯೇ ಇರೋದಿಲ್ಲ.
ಏನೂ ಇರೋದಿಲ್ಲ. ಅದೇ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಅಂತ ಹೇಳೋತರ ಏನೋ ನಮಗೆ ಇರೋದಿಲ್ಲ ಅಲ್ಲಿ, ಏನೂ ಇರೋದಿಲ್ಲ, ಅಭಿಮಾನವೇ ಇರೋದಿಲ್ಲ, ಅಜ್ಞಾನ ಇರುತ್ತೆ. ಒಳ್ಳೆ ನಿದ್ದೆ ಬಂತು ಅಂತ ಹೇಳಿ ಯಾಕೆ ಬಂತು ಹೇಗೆ ಬಂತು ಗೊತ್ತಿಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ ಅಭಿಮಾನ ತ್ಯಾಗ ನಿದ್ರೆಯಲ್ಲಿ ಆಗತ್ತೆ, ಎಲ್ಲ ಜೀವಕ್ಕೂ ಅದಾಗತ್ತೆ. ಈ ದೇಹದ ಮೇಲೆ ಅಭಿಮಾನ ತ್ಯಾಗ, ಅದೇ ಗಾಢ ನಿದ್ರೆ, ದಟ್ ಇಸ್ ಅ ರೀಚಾರ್ಜ್, ಅದಾಗತ್ತೆ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸುಶಯನವೇ ಸಾಷ್ಟಾಂಗ ಅಂದ್ರೆ ಎಲ್ಲ ಇಂದ್ರಿಯದಿಂದ ದೇವರಿಗೆ ಅಂದ್ರೆ ನನ್ನದಲ್ಲ ಅಂತ ಬಂದ್ಬಿಡುತ್ತಲ್ಲ. ಈ ದೇಹವು ಏನು ಅಭಿಮಾನವೂ ಇರೋದಿಲ್ಲ, ಅದು ದಿನಾಗಲೂ ನಿದ್ರೆಯಲ್ಲಿ ನಾವು ಅನಾಯಾಸವಾಗಿ ಪಡೆಯುತ್ತೀವಿ. ಅದನ್ನ ಎಚ್ಚರದಲ್ಲಿ ಚೂರನಾರು ಅಳವಡಿಸಿಕೋಬೇಕು, ಅಟ್ಲೀಸ್ಟ್ ವಿಷಯವನ್ನಾರು ತಿಳಿಯಬೇಕು. ಗುರುಪರಾಕ್ರಮನ ಅರಮನೆ, ಅರವಿದೂರನ ಅರಮನೆ, ಹೀಗೆ ಅಟ್ಲೀಸ್ಟ್ ತಿಳಿಯಬೇಕು. ತಿಳಿದರನೂ ರಿಲೇಟಿವ್ ಸ್ಕೋರಿಂಗ್ ಅಂತ ಹೇಳ್ತಾರಲ್ಲ, ಹಾಗೆ ನಮಗೇನೋ ಬರುತ್ತೆ ಅಂಬಲ್ಲಿ. ಕೃಷ್ಣಾರ್ಪಣ ಮಸ್ತು. ಹರೇ ಶ್ರೀನಿವಾಸ. ಅರವಿಂದ್ ಅವರೇ, ಅಜಿತ್ ಅವರೇ, ಅಮರ್ ಅವರೇ, ತುಂಬಾ ತುಂಬಾ ಧನ್ಯವಾದಗಳು. ಹರೇ ಶ್ರೀನಿವಾಸ. ಹರೇ ಶ್ರೀ